ಅದಕ್ಕೆ ಮತ್ತೆ ಸರ್ಕಾರದಿಂದ ನಿಮ್ಗೆ ಗ್ರಾಂಟ್ ಸಿಗ್ತೈತ್ರಿ. ಇಲ್ಲಿ ನೀವು ಮಾತಾಡ್ಬಿಡ್ರಿ, ನೀ ಈ ಕಡೆ ಬರಮ್ಮ, ನೀನು ಸಂಘದಿಂದ ಮಾರಾಟ ಮಾಡ್ತೀವಿ ಅಂತೀರಲ್ರಿ. ಈ ಮಾರಾಟ ಮಾಡ್ಲಿಕ್ಕೆ ಮತ್ತೆ ಸರ್ಕಾರದಿಂದ ನಿಮ್ಗೆ ಗ್ರಾಂಟ್ ಸಹಿತ ಕೊಡಿಸ್ಬೋದು, ರೊಕ್ಕ ಸಿಗ್ತದ್ರಿ. ಎಲ್ಲಾರು ಒಂದ್ ಕಡೆ ಮಳಿಗೆ ಹಾಕುವಂಥದ್ದು, ಜಾತ್ರೆ ತಿರುಗಾಡುವಂಥದ್ರಿ, ಅಥವಾ ಆನ್ಲೈನ್ನಾಗೆ ಮಾರ್ಕೆಟ್ ಮಾಡುವಂಥದ್ದು, ಅವ್ರು ಚಾರ್ಜ್ ಮಾಡ್ತಾರೆ ನಿಮ್ಗೆ. ಅದೆಲ್ಲ ಸರ್ಕಾರದವ್ರು ಕೊಡ್ತಾರೆ ನಿಮ್ಗೆ. ಬ್ಯಾಡ್ರಿ, ನಿಮ್ಮ ಹೆಸರು ಬರ್ಬೇಕು, ರೊಕ್ಕ ನಿಮ್ ಸಂಘಕ್ಕನೆ ಬರ್ಬೇಕು. ಅದ್ ರೆಡಿ ಆಗೈತೈತಿ ಹೆಂಗ್ ಗೊತ್ತ ಶಿವರಾಜ್? ಅಲ್ಲಲ್ಲ, ರೆಡಿ ಆಗೈತೈತಿ ಹೆಂಗ್ ಗೊತ್ತ? ನೀರ್ ಹಾಕಾಕತ್ತಲ್ಲ ಇದ್ರಿ ನಾವ್ ಗೊತ್ತಾಗ್ಬಿಡ್ರಿ. ಅರ್ಧ ತಾಸ್ನ್ಯಾಗ 15 ನಿಮಿಷ ಅಷ್ಟೇ ರೀ ಇದ್ರ ಪ್ರೊಸೀಜರ್. ಸ್ವಲ್ಪ ನೋಡ್ ಮಾಡಪ್ಪ ನೀನು. ಆ ಪಾಳಿ ಹತ್ತ ತೆಗಿಯವನ ಅಲ್ಲಿ ನೀರ್ ನಿಂದ ನೀ ಸ್ವಲ್ಪ ಹಾಕ್ಬೇಕು. ಇಲ್ರಿ ಮತ್ ನೀರಿಲ್ಲ, ಹಸನ ತೆಪ್ಪಿಗೆ ಹೋಗ್ಬೇಕ. ಮೊದ್ಲ 1000 ಕೊಡೋದಿಲ್ಲ. ಅಯ್ಯ, ಅದು ಎಲ್ಲರಿಗೂ ಒಂದಾಗುತ್ತಾಳ. ಅದು ಹೊಲಸು ಅಲ್ಲಿ ನೋಡ್ರಿ ಎಷ್ಟು ಹೊಲಸು ಹೋಗ್ತಾ ಇದೆ. ಮನೆಯವ್ರು ರೆಕಾರ್ಡ್ ಮಾಡಕತ್ತೀರಿ? ಕೈ ಬಿಡ ಸರಿ. ಇದ್ ನೋಡ್ರಿ, ಇದು ಕಾಶ್ಮೀರದವ್ರು ಏನ್ ತಂದು ಮಾಡ್ತಾರ ಟೊಪ್ಗೆ, ಹಂಗೆ ಅದಕ್ಕಿಂತ ಚಂದ ಆಗ್ತಿದ್. ಎಷ್ಟ್ ಶೈನಿಂಗ್ ಬಂತ್ ನೋಡ್ರಿ. ಇದೇನಿ ಸಾಬನ್ ರೀ? ಎಲ್ಲಿ ಸಿಗ್ತಾವ ಮರ ನೀವು? ನಮ್ಗೆ ಅಲ್ಲಿ ಸಿಗ್ತಾವ್ರಿ ಲೋಕಲ್. ಹೌದು, ಇಟ್ಟದಾರ. ಯಾಕೆ ಕಿರಾಣಿ ಅಂಗಡಿಯಾಗ ಸಿಗುದಿಲ್ಲ ಈಗ? ನೀವು ಸಾಬಾನು ಮಾಡಿ ಮಾರ್ತೀನಿ ಅಂತಾರ, ಅದನ್ನು ಕಲಿಸ್ಕೊಡ್ತೀನಿ. ಆಡಿನ ಹಾಲಿಂದ ಮೈಗೆ ಹಚ್ಚುವ ಸಾಬಾನ್ ರೀ. ಆಡಿನ ಹಾಲು ಸಿಗ್ತಾವ್ರಿ, ಸ್ವಲ್ಪ ಬೇಕಷ್ಟ, ಬಾಳ ಅಂತ ಏನಿಲ್ಲ. 1-2 ಅಥವಾ 3 ಜನ ಅದನ್ನ ಮಾಡ್ಬೋದು. ನಾವು ಖರೀದಿ ಮಾಡ್ತೇವ ಆಡಿನ ಹಾಲಿಂದ ರೀ. ನಿಮ್ದಾಗ ಉದ್ಯೋಗ ರೀ ಇದು. ಮೈಮೇಲೆ ಹಾಕೊಂತಾರ. ಇದ್ರ ಕೂಡ ಮತ್ತೊಂದ್ 5-6 ಪ್ರಾಡಕ್ಟ್ ನಿಮ್ ಜೋಡಿಸ್ಕೋತ ಹೋಗ್ತೀವ್ರಿ. ತಿಕ್ಕುದ್ ನೋಡ್ಕೊಡ್ರಿ, ಇಲ್ಲೇ ಇರೋದ್ರಿ ಶ್ರಮ ರೀ. ಇದನ್ನ ನೋಡಿದ್ರೆ ಹೊಲಮನಿ ಇದ್ದವ್ರು ನಮ್ಮನ್ ಬೈತಾರ್ರಿ, ನಮ್ಗೆ ಆಳು ಸಿಗ್ಲಾರ್ದಾಗ ಮಾಡ್ತೀರಿ ನೀವು ಅಂತೇಳಿ. ಇಲ್ರಿ, ಅದು ನಿರಂತರ ಉದ್ಯೋಗ ಅಲ್ಲಲ್ರಿ, ಸೀಸನ್ನಾಗ ಅಷ್ಟ ನಿಮ್ನ ಹಚ್ಕೋತಾರ್ರಿ. ಒಂದ್ 10 ಜನ 12 ಜನ ಎಲ್ಲಾರು ಮಾಡ್ತೀರಂದ್ರ ಬಾಳ ಚಲೋ ರೀ. ಅದಲ್ರಿ, ನೀವ್ ಹೊಲ್ದಾರ ಇರಾಕರ ಏಟ ಮಳಿ ಆದಾಗ ನಿಮ್ ತಗದ ಅದ್ರ ಮ್ಯಾಗ 8 ತಿಂಗಳ ಮಟ ಆದಿಂದ ಈ ತರ ನೀವು ಕ್ಯಾಪ್ ಮಾಡಿ ಮಾರಾದ್ರಿ ಅಂತಂದ್ರ ಮಹಿಳಾ ಒಂದು ಸಂಘ ಮಾಡ್ಕೊಂಡ ಎಲ್ಲಿ ಬೇಕಾದಲ್ಲೇ ಜನ ನೋಡಕ್ ಕನಕಶ್ರೀ ಗ್ರೀನ್ಸ್ ಅಂತ ಒಂದು ಸಂಘ ಮಾಡ್ಕೊಳ್ಳಿ. ಇಷ್ಟು ಒಂದು ಒಣಗತ್ರಿ ನಿಮ್ ಸಂಘದ ಹೆಸರು ಒಂದ್ ಸ್ವಲ್ಪ ಕೊಡ್ರಮ್ಮ, ರಿಜಿಸ್ಟರ್ನ ಬರ್ಸ್ಬಿಟ್ರಿ. ಒಣಗತ್ರಿ ಆಮೇಲೆ ಮತ್ತೆ ತೊಳೆಯಂಗಿಲ್ರಿ, ಸೋಪ್ ಸೊಲ್ಯೂಷನ್ ಅದ ಹಂಗ ಇರ್ಬೇಕ್ರಿ. ಅದ್ರ ಅದ ಪ್ರೊಸೀಜರ್ ಇರೋದ ಅದ್ರ ಸೋಪ್ ನಿಂದ ಒಣಗ್ಬೇಕ್ರಿ. ಅದಕ್ಕಾಗಿನ ಅದ್ ನೊರೆ ಆ ತರ ಬರಕನ ಮತ್ತ ನೀರ್ ಹಾಕಿ ಈ ಸಬ್ಕಾರ ಹಚ್ಚಿದಿಂದ ಬರೋ ಮಟನು ಅದಕ್ಕೆ ಆ ತರ ಮಾಡ್ತೀವಿ. ತೊಳೆದ್ರೆ ಸೋಪ್ ಸೊಲ್ಯೂಷನ್ ಇಟ್ಕೊಂಡು ಟೊಪ್ಪಿಗೆ ಇಲ್ಲ ರೀ, ಬರಲ್ಲ ಆ ಸೋಪ್ ಅದ್ ಇರಲ್ಲ. ಜಾಡಿಸಿರು ಇದಕ್ಕೇನ್ ಒಣಗಿ ಗುಟ್ಟನ ನೀರ್ ಹಿಂಗ್ ತಳಗ್ ಇಳಿತೈತಲ್ರಿ, ಅದು ಉಣ್ಣಿ ಏನು ಹಿಡ್ಕೊಳಂಗನ ಇಲ್ರಿ. ಅದು ಸೀಸನ್ ಏನು ಹಿಡ್ಕೊಳೋದನ್ನ ಇಲ್ರಿ. ನಾವ್ ಇದನ್ನ ಯಾಕಂದ್ರ ಒಂದ್ ಸ್ವಲ್ಪ ಅದ ಡಸ್ಟ್ ಇದ್ರ ಸಂಬಂಧ ಈಗ ಇದಾಗಿರ್ತತಲ್ರಿ, ಅದಕ್ಕಾಗಿ ಇದನ್ನ ಬುರುಗ ಇದ್ ಮಾಡಿರ್ತೇವ್ರಿ. ಅಂದ್ರೆ ಇದನ್ನ ಬುರುಗಿತ್ತಂದ್ರ ಈಗ ಯಾವಾಗಾರ